ಕುಂಭರಾಶಿ 2026 ಹೇಗಿರುತ್ತೆ? ಬಹಳ 2025 ತುಂಬಾ ಕಷ್ಟಪಟ್ಟೆ, ಕಷ್ಟ ಎಲ್ಲ ಹೋಗ್ತಕ್ಕಂಥದ್ದು. ಇಲ್ಲಿ ಸಾಡೆ ಸಾತಿ ಅಂತ ಹೇಳ್ತಾರೆ. ನಾನು ಸಾಡೆ ಸಾತಿಗೆ ಹೆಚ್ಚು ಮಹತ್ವ ಕೊಡಲ್ಲ. ಯಾಕೆಂದ್ರೆ ಯಾವುದೇ ರಾಶಿ ಆಗಿದ್ರು ಕೂಡ 2ನೇ ಮನೆಯಲ್ಲಿ ಆ ಗ್ರಹ ನಿಮಗೆ ಲಾಭವನ್ನು ಕೊಡಲೇಬೇಕು. ಗುರುವಿನ ರಾಶಿಯಾಗಿರ್ತಕ್ಕಂಥ 2ನೇ ಮನೆ, ಶನಿಗೆ ಒಂದು ಸ್ನೇಹಿತನಾಗಿರ್ತಕ್ಕಂಥ ಗುರು ನಿಮಗೆ ಸಾಕಷ್ಟು ಹಣವನ್ನು ತಂದು ಕೊಡ್ತಾನೆ. ಹೊಸ ಸಬ್ಜೆಕ್ಟ್ ಓದಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಯಾಕಂದ್ರೆ 5ನೇ ಮನೆಯಲ್ಲಿ ಗುರು ಕೂತಿದ್ದಾನೆ. 11ನೇ ಮನೆಯಲ್ಲಿ 4 ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದೆ. ಎಜುಕೇಶನ್, ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಲ್ಲಿ, ಮ್ಯಾರೇಜ್ ಅಲ್ಲಿ ಎಲ್ಲವೂ ಒಳ್ಳೆಯದೆ. ಆದರೆ ನೀವು ಒಳಗಡೆ ಸ್ವಲ್ಪ ಆಂತರಿಕವಾಗಿ ಸಮಾಧಾನದಲ್ಲಿರಲ್ಲ. ಯಾಕೆಂದ್ರೆ ಅದೇ ರಾಶಿಯಲ್ಲಿ ರಾಹು ಕೂತಿದೆ, ಸಪ್ತಮದಲ್ಲಿ ಕೇತು ಕೂತಿದೆ, ಎಲ್ಲಿಂದನೂ ಎಫೆಕ್ಟ್ ಇಲ್ಲ. ನೀವು ಮೆಡಿಟೇಷನ್ ಏನಾದ್ರು ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ. ಬಲಗೈಗೆ ನೀವು ಹಳದಿ ಕಲರ್ ದಾರವನ್ನ ಶನಿವಾರದ ದಿವಸ ಕಟ್ಕೊಂಡ್ರೆ ಅದೃಷ್ಟವೋ ಅದೃಷ್ಟ ನಿಮ್ದಾಗಿದೆ. 2026 ಉತ್ತಮವಾಗಿ